ತಾವೆಲ್ಲ ಹಿರಿಯರು ಬಹಳಷ್ಟು ಮೋಸ್ಟರ್ ಸೀನಿಯರ್ಸ್ ಎಲ್ಲರೂ ಹೆಣ್ಮಕ್ಳು ಗಂಡುಗಳೆಲ್ಲ ಬಂದು ಒಂದು ಮಡಿವಾಳ ಸಮುದಾಯದಿಂದ ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯೋದ್ಯಮವನ್ನು ಬೆಂಗಳೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮ್ಮ ಸಮಸ್ಯೆ ನೋವು ಬೇಡಿಕೆ ಇದೆ ಸರ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಮ್ಮ ಕುಲಬಾಂಧವರಲ್ಲಿ ವಂದಿಸುತ್ತಾ, ನನ್ನ ಸಮಾಜದ ಮುಖಂಡರಲ್ಲಿ ವಂದಿಸುತ್ತಾ, ನಾನು ಈ ಪ್ರತಿಭಟನೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಪ್ರತಿಭಟನೆ ಅಭೂತಪೂರ್ವವಾಗಿತ್ತು, ತುಂಬಾ ಯಶಸ್ವಿಯಾಗಿದೆ. ಇದು ನಮ್ಮ ಸಣ್ಣ ಸಣ್ಣ ಸಮಾಜಕ್ಕೆ ಒಳ್ಳೆ ಒಂದು ಸ್ಪಂದಿಸುವಂತ ಮುಖ್ಯಮಂತ್ರಿ ಇರುವಾಗ ಈ ಪ್ರತಿಭಟನೆ ಆಗಿದ್ದು ಮಹತ್ವವಾಗಿದೆ. ಯಾಕಂದ್ರೆ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವರು ಅಹಿಂದದಿಂದ ಬಂದವರು, ಇವರು ಸಣ್ಣ ಸಣ್ಣ ಸಮಾಜಕ್ಕೆ ಯಾವಾಗಲೂ ಹೆಲ್ಪ್ ಮಾಡ್ಕೊಂತ ಬಂದವರು. ಈ ಪ್ರತಿಭಟನೆಯಿಂದ ನಮಗೆ ಅವ್ರ ಅಂದ್ರೆ ನಮ್ಮ ಸಮಾಜ ಕಡೆ ಹೊಳ್ಳಿ ನೋಡುವಂಗ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಯವರು ನನಗ ಈ ಪ್ರತಿಭಟನೆಯಿಂದ ನಮ್ಮ ಸಮಾಜಕ್ಕೋಸ್ಕರ ಒಳ್ಳೇದು ಮಾಡ್ತಾರೆ, ನಮ್ಮ SC ST ನಮ್ಮ ಸಮಾಜವನ್ನು SCಗೆ ಸೇರಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಹಿಂದಿನ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ತಾವು ಹಿಂದಿನ ಸಲ ಗ್ರೂಪ್ ಮಾಡಿದ್ರು ಪ್ರತಿಭಟನೆ ಅನ್ಕೊಂಡಿದ್ರು, ಆಗ ಭರವಸೆ ಕೊಟ್ಟರು, ಭರವಸೆ ಇಲ್ಲ ಈಡೇರಿಸಲಿಕ್ಕೆ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಸರ್. ನೋಡಿ, ಅವರು ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ನೋಡ್ಕೋಬೇಕು, ನೋಡಿದ್ದಾರೆ, ಏನೋ ಆಗಿದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಮತ್ತೆ ಅಧಿಕಾರದಲ್ಲಿ ಇದ್ದಾರೆ. ನಮ್ಗೆ ಇದು ಭರವಸೆ ಇದೆ. ಯಾಕಂದ್ರೆ ಅವರು ಜೀವನ ಮಾಡಿದ್ದೇ ಸಣ್ಣ ಸಣ್ಣ ಸಮುದಾಯಕ್ಕೋಸ್ಕರ. ಅವರು ಸಣ್ಣ ಸಮುದಾಯದ ಹಿಂದೂ ಸಮುದಾಯದಿಂದ ಬಂದವರು. ಮುಖ್ಯಮಂತ್ರಿಗೆ ನನಗೆ ವಿಶ್ವಾಸ ಇದೆ. ಇದನ್ನ ಆಕ್ಚುಲಿ ತಂದವರು ಯಡಿಯೂರಪ್ಪನವರು ಏನ್ ಮಾಡಿ ಅನ್ನಪೂರ್ಣಮ್ಮ ಅವರಿಗೆ ಕೊಟ್ಟು ವರದಿ ಸಲ್ಲಿಸಿ ಸ್ಟಾರ್ಟ್ ಮಾಡಿದಾರೆ. ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ನಮಗೆ ಯಾವ್ದು ಪಕ್ಷ ಪಂಗಡ ಇಲ್ಲ. ನಾನು ಒಬ್ಬ ಮಾಜಿ ಯೋಧನಾಗಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಡೌಟ್ ಇಲ್ಲ, ನಮ್ಗೆ ಇದು ಆಗುತ್ತೆ, 100% ನಮಗೆ ಜಯ ಸಿಗುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸುಪುತ್ರರಾದ ಪ್ರಿಯಾಂಕಾ ಖರ್ಗೆ ಅವರು ಬಂದು ನಮಗೆ ಭರವಸೆ ಕೊಟ್ಟು ಏನ್ ನಿಮ್ಗೆ ತೃಪ್ತಿ ಇದೆ ಸರ್? ಅವ್ರ ಅವ್ರು ಮಾತಾಡಿರೋದು ನಿಮ್ಗೆ ತೃಪ್ತಿ ಇದೆಯಾ ಸರ್? ಖಂಡಿತವಾಗಿ ತೃಪ್ತಿ ಇದೆ. ಯಾಕಂದ್ರೆ ಅವರು ಕೂಡ ಒಂದು SC ಆಗಿ ನಾವು SC ಕೇಳ್ತಾ ಇದೀವಿ, ಅವರು ಒಬ್ಬ SC ಸಮುದಾಯದವರಾಗಿ ನಮ್ಮಲ್ಲಿ ಬಂದು ನಮ್ಮಲ್ಲಿ ಮನವಿ ಪತ್ರ ತಗೊಂಡೋಗಿದ್ದಾರೆ ಅಂದ್ರೆ ನಮ್ಮ ಪರವಾಗಿ ಮಾತಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ, ತಲುಪಿಸ್ತೀನಿ ಅಂತ. ಇದಕ್ಕಿಂತ ಏನ್ ಬೇಕು? ಅವರು ಒಳ್ಳೆ ಭರವಸೆ ಕೊಟ್ಟೋಗಿದ್ದಾರೆ. ಸರ್, ನಿಮ್ಗೆ ಶೀಘ್ರದಲ್ಲೇ ಇದು ಒಂದು ಮಡಿವಾಳ ಸಮುದಾಯ SC ಪಟ್ಟಿಗೆ ಸೇರಿಸಿದ್ರೆ ನಿಮ್ಮಲ್ಲಿ ಏನ್ ವಿದ್ಯಾವಂತರಿದಾರೋ ಆ ವಿದ್ಯಾವಂತರಿಗೆಲ್ಲ ಬಹಳ ಒಳ್ಳೇದಾಗುತ್ತೆ. ಬಟ್ ಶೀಘ್ರದಲ್ಲೇ ಆಗೋ ಭರವಸೆ ಸರ್, ನಾನು 100% ಹೇಳ್ತಾ ಇದ್ದೀನಿ. ಇವರು ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರುವ ಕಾಲಾವಧಿಯಲ್ಲೇ ಆಗುತ್ತೆ. 100% ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು